ನಮಸ್ಕಾರ. ಕಳೆದ ವಿಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿದ್ದಕ್ಕೂ ನನ್ನ ವಂದನೆಗಳು. ಮತ್ತು ಮೇಲೂ ಕೂಡ ನನ್ನ ಈಗ ಇನ್ನು ಮುಂದೆ ಬರುವ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಪೆಷಲಾಗಿ ಈ ವಿಡಿಯೋನ ಮಹಿಳೆಯರ ಹಕ್ಕುಗಳಿಗಾಗಿ ನಾನು ಡೆಡಿಕೇಟ್ ಮಾಡ್ತೀನಿ. ಅದಕ್ಕೋಸ್ಕರ ನೀವು ವಿಶೇಷವಾಗಿ ಇದು ಎಲ್ಲರಿಗೂ ಶೇರ್ ಮಾಡಬೇಕು. ಯಾಕಂದರೆ ಇದು ಸಣ್ಣ ಪಟ್ಟ ವಿಲೇಜ್ಗಳು ಮತ್ತು ಎಲ್ಲರಿಗೂ ಹೋಗಿ ಸೇರಬೇಕು. ದಯವಿಟ್ಟು ಹೆಚ್ಚಿನ ಇದಾಗಿ ನೀವು ಮಹಿಳೆ ಹಕ್ಕುಗಳ ವಿಡಿಯೋನ ಶೇರ್ ಮಾಡಿ. ಇದು ಒಂದು ಸಣ್ಣ ವಿಚಾರ ಅಂದರೆ ಎಲ್ಲರಿಗೂ ಗೊತ್ತಿರ್ತದೆ, ಗೊತ್ತಿಲ್ಲದೆ ಇರೋದು ಯಾವುದೂ ಅಲ್ಲ. ಇದು ಸಣ್ಣ ಒಂದು ರಿಮೈಂಡರ್ ಅಷ್ಟೇ, ನಿಮಗೊಂದು ನೆನಪನ್ನ ತಂದಿಡ್ತೀನಿ ಅಷ್ಟೇ. ಇದು ಏನೆಲ್ಲ ಮಾಡಬೇಕು ಅಂತ ಅಷ್ಟಕ್ಕೋಸ್ಕರ ಈ ವಿಡಿಯೋನ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚೆಷ್ಟು ನೀವು ಶೇರ್ ಮಾಡಿ. ಮಹಿಳೆ ಹಕ್ಕುಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡೋಣ. ಮೊದಲನೇದಾಗಿ ನಾವು ಮಹಿಳೆಯರನ್ನ ನಮ್ಮ ಸಮುದಾಯ ಪ್ರಕಾರ ದೇವರಾಗಿ, ಒಂದು ತಾಯಿಯಾಗಿ, ಸಹೋದರಿಯರಾಗಿ ಮತ್ತು ಮನೆ ಹೆಂಗಸರಾಗಿ, ಅದೇ ವೈಫ್ ಆಗಿ ಒಂದು ಅಂತಸ್ತನ್ನು ಕೊಟ್ಟಿರ್ತೀವಿ. ಯಾವಾಗಲೂ ಅಂತಸ್ತುಗಳನ್ನ ನಾವು ಕೊಟ್ಟಾಗ ಅದನ್ನು ಮರ್ಯಾದೆ ಕೊಟ್ಟು ಪಾಲಿಸೋದು ಮನುಷ್ಯತ್ವ. ದಯವಿಟ್ಟು ನಮ್ಮ ಸಮುದಾಯದಿಂದ ಇದನ್ನು ಯಾವತ್ತೂ ನೀವು ಮರಿಬೇಡಿ, ಇದನ್ನು ಪಾಲಿಸಿ, ದಯವಿಟ್ಟು ಪಾಲಿಸಿ. ಇದೆಲ್ಲ ಒಂದು ಸ್ಪೆಷಾಲಿಟಿಯಾಗಿರ್ತದೆ, ನಮ್ಮ ಮಹಿಳೆಯರ ಸ್ಪೆಷಾಲಿಟಿ ಇವೆಲ್ಲ. ಸೊ ಇನ್ನೊಂದು ರಿಲೇಷನ್ಶಿಪ್ಪು, ಸಂಬಂಧಗಳು ಬರೋದು ಮಹಿಳೆಯರಿಂದನೇ. ಮತ್ತು ಈ ಜಗತ್ತಿಗೆ ಒಂದು ಮಗು ದೇವರು ಹುಟ್ಟಿಸ್ತಾನಂದರೆ ಅದು ಆ ದೇವರು ಬಂದು ಆ ಮಗುಗೆ ಒಂದು ತಾಯಿ ಮುಖಾಂತರ ಈ ಜಗತ್ತನ್ನು ನೋಡೋಕ್ಕೆ ಒಂದು ಅವಶ್ಯಕತೆ ಕೊಡ್ತಿರ್ತಾರೆ. ಮತ್ತು ಎಲ್ಲದೂ ದಾಟಿ ಡೆಲಿವರಿ ಪೇಯ್ನ್ ಅನ್ನೋ ಒಂದು ನೋವನ್ನ ಗಂಡಸರ ಕೈಲಿ ಸಹಿಸ್ಕೊಳ್ಳೋಕ್ಕಾಗಲ್ಲಂತೆ. ಇದು ನನ್ನ ಸರ್ವೇದಲ್ಲಿ ನನಗೆ ಗೊತ್ತಾಯಿತು. ಮತ್ತು ಅಚೀವ್ಮೆಂಟ್ಗಳಲ್ಲಿ ನೋಡಿದರೆ ಎಲ್ಲ ದೊಡ್ಡ ದೊಡ್ಡ ನಾಯಕಿಗಳಾಗಿರ್ತಾರೆ. ಅಂದರೆ ನ್ಯಾಷನಲ್ ಲೀಡರ್ಸ್, ಪೊಲಿಟಿಕಲ್ ಲೀಡರ್ಸ್ ಆಗಿರ್ತಾರೆ, ಪೊಲಿಟಿಕಲ್ ನಾಯಕಿಗಳಾಗಿರ್ತಾರೆ. ಮತ್ತು ಈ ನಡುವೆ ಏರ್ಫೋರ್ಸಲ್ಲಿ ಸೇರಿರ್ತಾರೆ, ಮಿಲಿಟ್ರಿಯಲ್ಲಿ ಸೇರಿರ್ತಾರೆ. ಅಂದರೆ ಪೊಲೀಸಲ್ಲಿ ನಾವು ಮುಂಚೆನೇ ನೋಡಿರ್ತೀವಿ. ಮತ್ತು ಇವರ ಅಚೀವ್ಮೆಂಟ್ಸು ಎಲ್ಲ ಲೇಡಿ ಕ್ರಿಕೆಟ್ ಟೀಮು, ಇಂಡಿಯನ್ ಟೀಮು ಒಂದು ಫಾರ್ಮ್ ಆಗಿದೆ. ಅದನ್ನು ಒಂದು ಲೇಡೀಸ್ಗೆ ಒಂದು ದೊಡ್ಡ ಅಂತಸ್ತನ್ನು ಕೊಡಬೇಕು ನಾವು. ಅವ್ರನ್ನೆಲ್ಲ ತುಂಬಾನೇ ನಾವು ಎನ್ಕರೇಜ್ ಮಾಡಬೇಕು. ಸ್ಪೋರ್ಟ್ಸ್ಗಳಲ್ಲಿ ತುಂಬ ಅತ್ಯವಂತದಾಗಿ ಅವರು ಎಲ್ಲದರಲ್ಲಿಯೂ ಮುಂದೆ ಉರಿತಾ ಇದ್ದಾರೆ. ಸ್ಪೋರ್ಟ್ಸಲ್ಲಿ ಅಚೀವ್ಮೆಂಟ್ಸ್ಗಳು ಮಾಡ್ತಿದ್ದಾರೆ. ನೀವು ನೋಡ್ಬೋದು, ನಾವು ಈಗ ಏಷ್ಯನ್ ಗೇಮ್ಸ್ ಆಗಲಿ, ಇಲ್ಲ ಒಲಿಂಪಿಕ್ ಗೇಮ್ಸ್ ಆಗಲಿ, ಮುಂಚೆ ಬರುವ ಮೆಡಲಲ್ಲಿ ಇಂಡಿಯಾ ಬಂದು 40ನೇ ಸೀರಿಯಲ್ ನಂಬರ್ಗಿಂತ ಕೆಳಗಿರುವುದು. ಇವಾಗೆಲ್ಲ ಒಂದು 15 ಒಳಗೆ ಇರ್ತದೆ ಇಂಡಿಯಾ. ಅಂದರೆ ಅದರಲ್ಲಿ ಸುಮಾರು ಮಹಿಳೆಯರು ಪಾಲಿಸಿ ಗೆದ್ದು ಅಲ್ಲಿನ ಚಿನ್ನದ ಮೆಡಲ್ಗಳನ್ನು ನಮ್ಮ ದೇಶಕ್ಕೋಸ್ಕರ ತಗೊಬರ್ತಿದ್ದ ಇದ್ದಾರೆ. ನಮಗೆಲ್ಲ ಗೌರವಿಸ್ತಾರೆ. ಅವ್ರನ್ನ ನಾವು ಗೌರವಿಸುವುದು ಮತ್ತು ಅವ್ರನ್ನ ನಾವು ಒಳ್ಳೆ ಮರ್ಯಾದೆ ಕೊಟ್ಟು ಇನ್ನೂ ಸ್ವಲ್ಪ ಎನ್ಕರೇಜ್ ಮಾಡಿ, ಇನ್ನೂ ಸ್ವಲ್ಪ ಅವರಿಗೆ ನಮ್ಮ ಈ ಎಂಕರೇಜ್ಮೆಂಟ್ನ ಕೊಟ್ಟು ಅವ್ರಿಗೆ ಮುಂದೆ ಬರೆಯೋಕ್ಕೆ ಜೀವನದಲ್ಲಿ ನಾವು ಸಪೋರ್ಟ್ ಮಾಡಬೇಕು. ಆಮೇಲೆ ಸೈಂಟಿಸ್ಟ್ಗಳಾಗಿದ್ದಾರೆ, ಸ್ಪೇಸ್ಗೆ ಹೋಗ್ತಾರೆ. ಇದೆಲ್ಲ ಇವರ ಸ್ಪೆಷಾಲಿಟಿಯಾಗಿರುತ್ತದೆ. ಆಮೇಲೆ ನಾವು ಒಳ್ಳೆ ಮರ್ಯಾದೆ ಕೊಟ್ಟು ಅವರಿಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಸಂದರ್ಭಗಳನ್ನ ಕೊಡಬೇಕು, ಸಂದರ್ಭಗಳನ್ನ ಮಾಡಬೇಕು. ಅವನ್ನ ನಾವು ಹಿಂದೆ ಏನಂತೆ ಅಂತ ನೋಡೋಣ. ಸೊ ಇದರ ಬಳಿ ಫಸ್ಟ್ ಆಫ್ ಆಲ್ ನಾವು ಈಕ್ವಾಲಿಟಿಯಾಗಿರಬೇಕು. ಒಂದು ಉದಾಹರಣೆ, ನನ್ನ ಸ್ನೇಹಿತರಿಗೆ ಒಂದು 2 ಮಕ್ಕಳಿದ್ದಾರೆ, ಒಂದು ಹೆಣ್ಣು ಒಂದು ಗಂಡು. ಇನ್ನೊಂದು ಸ್ನೇಹಿತ ಇದ್ದ, ಅವನಿಗೆ ಒಂದು ಹೆಣ್ಣು ಒಂದು ಗಂಡು. ಅವರು ಏನು ಮಾಡ್ತಾರೆ ಅಂದರೆ, ಫಸ್ಟ್ ಸ್ನೇಹಿತ ಬಂದು ಅವನಿಗೆ ಮಗನ ಕಂಡ್ರೆ ಭಾಳ ಇಷ್ಟ. ಅವರು ಮಿಸ್ಸಸ್ಸು ಅವನು ಸರಿ ಆ ಮಗನಿಗೆ ಸಪೋರ್ಟಾಗಿ ಎಲ್ಲ ಸಪೋರ್ಟು, ಎಲ್ಲ ಥರ ಇದು ಸ್ವಲ್ಪ ಪ್ರೆಫರೆನ್ಸ್ಗಳನ್ನ, ಸಲಿಗೆಗಳನ್ನು ಅವನಿಗೆ ಕೊಡ್ತಾರೆ. ಆ ಹೆಣ್ಣಿಗೆ ಅಷ್ಟೊಂದು ಜಾಸ್ತಿ ಕೊಡೋದಿಲ್ಲ. ಇದು ಒಂದು ಮನೆ ಒಳಗೆ ಆಗೋ ವಿಚಾರ, ಅಂದರೆ ಒಂದು ಸಣ್ಣ ಕುಟುಂಬದಲ್ಲಿ ಆಗೋ ವಿಚಾರ. ಅಂದರೆ 2ನೇ ಸ್ನೇಹಿತ ಏನು ಮಾಡ್ತಾನೆ, ಅವನಿಗೆ ಗಂಡು ಮಗ ಅಂದರೆ ಇಷ್ಟ, ಅವರು ಹೆಂಡತಿಗೆ ಅಷ್ಟೊಂದು ಇಷ್ಟ ಇಲ್ಲ. ಬಟ್ ಆದ್ರೂ ಆ ಸಲಿಗೆಗಳು ಗಂಡು ಮಗನಿಗೆ ಮಾತ್ರ ಕೊಡ್ತಾರೆ. ಸೊ ಇವರು ಇಬ್ಬರೂ ವ್ಯತ್ಯಾಸ ಪಡೋದಲ್ಲಿ ನೋಡಿ, 2 ಮನೆ 2 ಥರ ಆಗಿರ್ತದೆ. ಅದಕ್ಕೋಸ್ಕರ ನಾನು ಪ್ರತಿಯೊಂದು ಮನೆಯಲ್ಲಿ ನಡೆಯೋ ವಿಷಯ ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ. ಸೊ ಇದನ್ನು ಏನು ಮಾಡಬೇಕು, ನಾವು ಈಕ್ವಾಲಿಟಿಯನ್ನು ತೋರಿಸ್ಬೇಕು ಫಸ್ಟು.
ಅದು ಏನು ಹೆಣ್ಣೆ ಆಗಲಿ ಗಣ್ಣಾಗಲಿ ಇದು ನಮ್ಮ ಮಕ್ಕಳು, ನಾವು ಮುಂದುವರಿಸ್ಬೇಕು, ನಾವು ಅವ್ರನ್ನ ಓದಿಸ್ಬೇಕು, ನಾವು ಕೆಲವು ವಿಷಯಗಳನ್ನ ಅವ್ರನ್ನ ಅಚೀವ್ಮೆಂಟ್ ಮಾಡೋಕ್ಕೆ, ಅಂದರೆ ದಾಖಲೆಗಳು ಮಾಡೋಕ್ಕೆ ವರ್ಲ್ಡ್ ರೆಕಾರ್ಡ್ಸ್ ಎಲ್ಲ ಮಾಡ್ತಾರೆ ಈ ನಡುವೆ. ಸೊ ಅದು ಗಿನ್ನೆಸ್ ರೆಕಾರ್ಡ್ಸ್ ಎಲ್ಲ ಮಾಡ್ತಿರ್ತಾರೆ. ಅದು ನಮ್ಮ ಮುಂದಿನ ಇರುವ ಜನ್ರೇಷನ್ಗೆ ಇದನ್ನೆಲ್ಲ ನಮಗೆ ಪಾಲಿಸಿ ಅವರು ಈಕ್ವಾಲಿಟಿ ಕೊಟ್ಟು ತರಬೇಕು. ಆಗ ಇನ್ನೂ ನಮ್ಮಷ್ಟು ಫ್ಯಾಮಿಲಿಯಲ್ಲಿ, ಸೊಸೈಟಿಯಲ್ಲಿ, ಒಂದು ಮಿಡ್ಲ್ ಕ್ಲಾಸ್ ಅಂತ ಫ್ಯಾಮಿಲಿಯಲ್ಲಿ ಇನ್ನೂ ಕೂಡ ಡೊಮೆಸ್ಟಿಕ್ ವೈಲೆನ್ಸು ಮತ್ತು ಹರಾಸ್ಮೆಂಟ್ ಅನ್ನೋದು ಅವ್ರ ಕುಟುಂಬದಾಗ ಇದೆ. ಯಾಕಂದರೆ ಇದು ದೊಡ್ಡ ದೊಡ್ಡ ಸಾಹುಕಾರ ಮನೆಯಲ್ಲೆಲ್ಲೂ ನಡೀತಾ ಇದೆ ಈ ನಡುವೆ. ಇನ್ನೂ ಕೂಡ ಎಲ್ಲ ವಿಲೇಜ್ ಸೈಡೆಲ್ಲ ಇನ್ನೂ ಹೆಚ್ಚಿಗಾಗಿ ನಡೀತದೆ. ಅದನ್ನು ನಾವು ಯಾವ ಥರ ಕಂಟ್ರೋಲ್ ಮಾಡಬೇಕಂದ್ರೆ ಈ ಈಕ್ವಾಲಿಟಿ ಮುಖಾಂತರ ನಾವು ಸ್ಟಾರ್ಟ್ ಮಾಡಿದ್ರೆ, ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡಿದ್ರೆ ನಮ್ಮ ರಿಲೇಷನ್ಸು ಪಾಲಿಸ್ತಾರೆ. ನಮ್ಮ ರಿಲೇಷನ್ನು ಈಕ್ವಾಲಿಟಿ ಪಾಲಿಸಿದಾಗ ನಮ್ಮ ಸಮುದಾಯ ಪಾಲಿಸುತ್ತೆ. ನಮ್ಮ ಸಮುದಾಯ ಈಕ್ವಾಲಿಟಿನ ಪಾಲಿಸುವಾಗ ನಮ್ಮ ಸ್ಟೇಟ್ ಪಾಲಿಸುತ್ತೆ. ಒಂದು ಸ್ಟೇಟಲ್ಲಿ ಪಾಲಿಸಿದಾಗ ಒಂದು ನೇಷನ್ಸ್ ಪಾಲಿಸುತ್ತೆ. ಆ ಥರ ನಾವು ಹೆಚ್ಚಿನ ಮಾಹಿತಿಗಳಿಂದ, ಹೆಚ್ಚಿನ ಮರ್ಯಾದೆ ಕೊಡೋದ್ರಿಂದ ಅವರು ಬೆಳೀತಾರೆ. ಒಂದು ಗಂಡಸರಂದರೆ ಇದನ್ನು ನಿಂತ್ಕೊಂಡು ಒಂದು ನ್ಯಾಯ ಮಾಡಬೇಕಾದ್ರೆ, ಒಂದು ಗಂಡಸರಂದರೆ ಆ ಹೆಣ್ಣು ಕೊಡುವ ರೆಸ್ಪೆಕ್ಟಲ್ಲೇ ಅವ್ರ ಗಂಡತನ ಇದೆ. ಅದನ್ನು ಎಲ್ಲರೂ ತಿಳ್ಕೊಳ್ಳಿ ದಯವಿಟ್ಟು. ಎಲ್ಲರಿಗೂ ಇದನ್ನು ಒಂದು ಸಣ್ಣ ವಿನಂತಿಯಾಗಿ ನಾನು ಇಟ್ಕೋತೀನಿ. ಮನೆಯಲ್ಲಿಂದಲೇ ನಾವು ಈಕ್ವಾಲಿಟಿನ ಸ್ಟಾರ್ಟ್ ಮಾಡೋಣ. ಸೊ ಈಕ್ವಾಲಿಟಿನ ಬಂದು ನಮ್ಮ ಹೆಣ್ಣು ಮಕ್ಕಳಿಗೆ ಕೊಡೋಣ. ಮತ್ತು ಈ ಥರ ಈ ಡೊಮೆಸ್ಟಿಕ್ ವೈಲೆನ್ಸಿನಿಂದ ಸುಮಾರು ಸಾವುಗಳಾಗುತ್ತೆ. ಅವರಿಗೆ ಡೊಮೆಸ್ಟಿಕ್ ಡೌರಿ ಹರಾಸ್ಮೆಂಟು ಮಾಡ್ತಾರೆ. ಇಷ್ಟೆಲ್ಲ ಲಕ್ಷ ದುಡ್ಡು ತಂದು ಕೊಟ್ಟರೆ ಮಾತ್ರ ನಾವು ಮನೆಯಲ್ಲಿ ಇರೋಕ್ಕೆ ಸಾಧ್ಯ, ಮತ್ತು ಅವರಿಂದ ಸುಮಾರು ಒಡವೆಗಳನ್ನ ತಂದರೆ ಮಾತ್ರ ನೀವು ಇರೋಕ್ಕೆ ಸಾಧ್ಯ ಅಂಥೇಳಿ ನಮ್ಮ ಕಮ್ಯುನಿಟಿಯಲ್ಲಿ, ನಮ್ಮ ವರ್ಗದಲ್ಲಿ. ಯಾಕಂದರೆ ನಮಗೆ ಎರಡು ಥರ ವಿಷಯ ಬಂದು ನಮ್ಮ ಕಮ್ಯುನಿಟಿ ಸಂಬಂಧಪಟ್ಟಿದ್ದಾಗುತ್ತೆ. ಒಂದು ನಾವು ಮದುವೆ ಮಾಡಿದಾಗ ನಮಗೆ ದೊಡ್ಡವರೆಲ್ಲ ಸೇರಿ ಮದುವೆ ಮಾಡಿದಾಗ ಅವರು ಕಮ್ಯುನಿಟಿ ಸೇರಿ ಮಾಡ್ತಾರೆ. ಇನ್ನೊಂದು ಅಂತಿಮ ಕ್ರಿಯೆ ಅನ್ನೋದು ಅದೂ ನಮ್ಮ ಕಮ್ಯುನಿಟಿ ಪ್ರಕಾರನೇ ನಮಗೆ ನಡೀತದೆ. ಅದು ನಾವೆಲ್ಲ ನೋಡೋಕ್ಕಾಗೋದಿಲ್ಲ. ಸೊ ಈ ಥರ ವಿಷಯಗಳನ್ನ ಇರುವಾಗ ಈ ಸಂಬಂಧಗಳೆಲ್ಲ ಬಂದಾಗ ಯಾವಾಗಲೂ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆ ರೈಟ್ಸ್ ಕೊಡಬೇಕು. ಅಥವಾ ಮಾತ್ರ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇಲ್ಲಿಗೆ ಅವ್ರು ಡೌರಿ ಹರಾಸ್ಮೆಂಟಿಂದ ಅವರು ಮತ್ತು ಡೊಮೆಸ್ಟಿಕ್ ಹರಾಸ್ಮೆಂಟಿಂದ ಬಿಡಿಸೋಕ್ಕೆ ದಯವಿಟ್ಟು ಈ ಥರ ಒಂದು ಇದನ್ನು ಯಾರು ಮಾಡಕೂಡ್ದು. ಎಲ್ಲಿ ನಿಂತರೂ ನೀವು ಎಲ್ಲಿ ಬಂದ್ರೂ ಅಲ್ಲ ಮಹಿಳೆಯರಿಗೆ ಬೇಕಾಗಿರೋ ಹಕ್ಕುಗಳನ್ನ ನೀವು ಕೊಟ್ಟಿರಿ. ಆವಾಗ ಎಲ್ಲ ಒಂದು ಈಕ್ವಾಲಿಟಿ ಅನ್ನೋದು ಬರುತ್ತೆ. ನಾನು ಎಲ್ಲ ನನ್ನ ವಾಯ್ಸ್ ಔಟ್ ಮಾಡ್ತೀನಿ. ಎಲ್ಲಿದ್ದರೂ ನನ್ನ ಮಹಿಳೆಯವ್ರಿಗೆ ಎಂದೆಂದಿಗೂ ಸಪೋರ್ಟ್ ಮಾಡೋಕ್ಕಿದ್ದೀನಿ. ಎಲ್ಲೋ ನನ್ನ ಕಡೆಯಿಂದ, ನನ್ನ ಚಾರಿಟಿ ಕಡೆಯಿಂದ ನಾನೆಲ್ಲ ವಾಯ್ಸ್ ಔಟ್ ಮಾಡ್ತೀನಿ. ಮತ್ತು ನಾನು ಈ ಸತಿ ಅನ್ನೋದು ನೀವು ಕೇಳಿಪಟ್ಟಿದ್ದೀರಾ. ಅದು ಬಂದು ಈ ಒಂದು ಗಂಡ ಸಿದ್ದಾಗ ಈ ಒಂದು ಹೆಣ್ಣು ಅದನ್ನು ಅವನು ಅದೇ ಶವನ ಸುಡುವಾಗ ಅದರಲ್ಲಿ ಹೋಗಿ ಅವರು ಅದ್ರ ಮೇಲೆ ಇದ್ದು ಅದನ್ನು ತನ್ನ ಜೀವನವನ್ನು ಅವರು ಕೊಂದ್ಕೋಬೇಕು. ಅಂದರೆ ಒಂದು ಸೂಸೈಡ್ ಇದ್ದಂಗೆ ಅದು. ಇದು ತುಂಬ ನೋವಾಗುತ್ತೆ ಇದನ್ನೆಲ್ಲ ಕೇಳಿದರೆ ನಮಗೆ. ಇದು ನಮ್ಮ ಇಂಡಿಯಾ ಬಿಟ್ಟು ಹೋಯ್ತು ಅಂತ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಇದೊಂದು 800,000 ವರ್ಷ ಕಾಲದಿಂದ ಇರ್ತದೆ. ಬಟ್ ಆದ್ರೂ ಇನ್ನೂ ಕೂಡ ಒಂದು ಟೈಮ್ಸ್ ಆಫ್ ಇಂಡಿಯಾ ಒಂದು ಇದರಲ್ಲಿ ನಮ್ಗೆ ಓದಿದೆ. ಇನ್ನೂ ನಮ್ಮ ಗಂಗೆ ನದಿ ಇದೆಯಲ್ಲ, ಅದರ ಅವರಿರುವ ಪಕ್ಕದಲ್ಲಿರುವ ಸಮುದಾಯಗಳನ್ನ, ರಾಜಸ್ಥಾನ್ ಇಂಟೀರಿಯರ್ ವಿಲೇಜ್ಗಳನ್ನ ಇನ್ನೂ ಕೂಡ ಈ ಸತಿ ಅನ್ನೋದು ಇದೆ ಅಂತೇಳಿ ಒಂದು ಸ್ಟೇಟ್ಮೆಂಟನ್ನು ನಾನು ಓದಿದ್ದೆ. ಸೊ ದಯವಿಟ್ಟು ನೀವು ಎಲ್ಲರೂ ಇದಕ್ಕೆ ಬೆಂಬಲ ಮಾಡಬೇಕು. ಆಮೇಲೆ ಪೋಕ್ಸೋ ಲಾ ಅನ್ನೋದನ್ನ ನೀವೆಲ್ಲ ಪಾಲಿಸಬೇಕು. ಇದು ಮಕ್ಕಳಿಗೋಸ್ಕರ, ಸಣ್ಣ ಹೆಣ್ಣು ಮಕ್ಕಳಿಗೋಸ್ಕರ ಮಾಡಿರೋದು. ಇದು ಕರ್ನಾಟಕದಲ್ಲಿ ಅಷ್ಟೊಂದು ವಿಷಯ ನಡೀತಾ ಇಲ್ಲ. ತಮಿಳುನಾಡಲ್ಲಿ ನೀವೆಲ್ಲ ನ್ಯೂಸಲ್ಲಿ ನೋಡಿರ್ಬೋದು. ಸ್ಕೂಲ್ ಓದಿರೋ ಮಕ್ಕಳನ್ನ 5 ವಯಸ್ಸು ಬರುವ ಮಕ್ಕಳನ್ನ 53 ವಯಸ್ಸು ಇರುವನ ಒಬ್ಬ ಅವಳನ್ನ ಇದನ್ನು ಮಾಡೋಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾನೆ. ಅವ್ರ ಹತ್ರ ಜೊತೆಯಲ್ಲಿ ಸೇರಿ ಬೇರೆ ಥರ ಸಂಬಂಧಗಳನ್ನ ಇಟ್ಟು ಇದು ಮಾಡಿದ್ದಾರೆ ಅವರು ಸಣ್ಣ ಮಕ್ಕಳುಗಳನ್ನ. ಸೊ ಇದನ್ನೆಲ್ಲ ನಾನು ತುಂಬ ಕೆಟ್ಟದಾಗಿ ಅದನ್ನು ಡಿಫೆಂಡ್ ಮಾಡ್ತೀನಿ. ನಾನು ಒಂದು ಬೇಡ ಅಂತ ನಾನು ಹೋರಾಡೋಕ್ಕೆ ರೆಡಿ ಇದ್ದೀನಿ, ಎಲ್ಲಿ ಬೇಕಾದ್ರೂ ಸರಿ. ಸೊ ಅದಕ್ಕೋಸ್ಕರ ನಾನು ಕೆಲವು ಪ್ಲೆಡ್ಜ್ಗಳನ್ನ ತಗೊಂಡಿದ್ದೀನಿ ಸರ್ಕಾರ ಕಡೆಯಿಂದ, ಗೌರ್ಮೆಂಟ್ ಆಫ್ ಇಂಡಿಯಾದಿಂದ. ನಾನು ಕೆಲವು ಪ್ಲೆಡ್ಜ್ಗಳನ್ನ ವುಮನ್ ರೈಟ್ಸ್ ಕಮಿಷನಲ್ಲಿ ಪ್ಲೆಡ್ಜ್ಗಳು ತಗೊಂಡಿದ್ದೀನಿ. ಸೊ ನನಗೆ ಆ ಥರ ಸರ್ಟಿಫಿಕೇಷನ್ಸ್ ಎಲ್ಲ ಇದೆ. ಅದರಿಂದ ನಾನು ನಿಮ್ಮೆಲ್ಲರನ್ನ ಅದರಿಂದ ಇದು ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ಎಲ್ಲೋ ನಮಗೆ ನೀವು ನನಗೆ ಬೆಂಬಲ ಕೊಡಿ. ಮತ್ತು ಈ ಪೋಕ್ಸೋವರೆಗೂ ಇನ್ನವರೆಗೂ ಇದ್ದದನ್ನು ನೆನಪು ಮಾಡಿರಿ. ಕೊನೆಯದಾಗಿ ನಾನು ಪ್ಲೆಡ್ಜ್ ಮಾಡ್ಕೊಂಡಿದ್ದನ್ನ ನೆನಪು ಮಾಡ್ಕೊಳ್ಳಿ. ಏನಾಗಿ ವಿಷಯ ಇದ್ದರೆ ನಮಗೆ ತಿಳಿಸಿರಿ, ನಾವು ಮಾಡ್ತೀವಿ. ಹಂಗೂ ನಮಗೆ ಮಾಡೋಕ್ಕಾಗಿಲ್ಲ. ಇನ್ನೂ ಕೆಲವು ಹೆಣ್ಮಕ್ಳು ಅವ್ರನ್ನ ಬಿಟ್ಟು ಬರೋದಿಲ್ಲ. ಅವರು ಮನೆಯಲ್ಲಿಂದ ಮನಸ್ಸಲ್ಲಿ ಏನಿದೆ ಅಂತ ಬಿಟ್ಟು ಹೇಳಲ್ಲ. ಯಾಕಂದರೆ ಅವ್ರ ಮೇಲೆ ಕೆಟ್ಟ ಒಂದು ನೆನಪು ಬರುತ್ತೆ ಕಮ್ಯುನಿಟಿಗೆ ಅಂತೇಳಿ. ಅವರೆಲ್ಲ ದಯವಿಟ್ಟು ನಿಮ್ಮ ಇವ್ರಿಗೆ ಅಕ್ಕಪಕ್ಕ ಇರುವ ಸಹೋದರ ಸಹೋದರಿಯರಲ್ಲಿ ಹಂಚ್ಕೊಳ್ಳಿ, ಇಲ್ಲ ನನ್ನ ಕಾಂಟ್ಯಾಕ್ಟ್ ಮಾಡಿ. ಹಂಗೂ ನಿಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ತೊಂದರೆ ಇದ್ದರೆ ನೀವು 112 112
ಅಂದ ಆ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಫೋನಲ್ಲಿ. ಇಲ್ಲಾಂದರೆ 112ಗೆ ಕರೆ ಮಾಡಿರಿ, ಲೇಡೀಸ್ ಹೆಲ್ಪ್ಲೈನ್ಗೆ. ಇದನ್ನು ನಿಮಗೆ ಏನೇ ಬೇಕಾದ್ರೆ ಅವ್ರ ಹತ್ರ ಪಡಿಬೋದು. ಇಮ್ಮಿಡಿಯೇಟಾಗಿ ನಿಮಗೆ ಆನ್ಸರ್ ಬರುತ್ತೆ. ಇದು ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ಮತ್ತೆ ಒಂದು ಒಳ್ಳೆ ವಿಡಿಯೋದಲ್ಲಿ ನಿಮ್ಮನ್ನ ಎಲ್ಲರನ್ನೂ ನಾನು ಮೀಟ್ ಮಾಡ್ತೀನಿ. ನಮಸ್ಕಾರ.